ಇವರೇ ಬಂದಂತವ್ರು ಯಾರು ಅರ್ಥ ಆಗಿಲ್ಲ. ಬಹಳ ಚಲೋ ಮಾಡಿಲ್ಲ. ಯಾಕ್ರಿ ಬಂಧುಗಳು ಬಿದ್ದನ ಚಲೋ ಆತಲ್ರಿ. ಹಾಗೇನಲ್ಲ, ನಮಗೆ ಬರ್ತಕ್ಕಂತ ವಿಜ್ಞಾನಿಗಳನ್ನು ಬಾರದಂತೆ ಮಾಡ್ತಕ್ಕಂಥವ್ರು ದೂರ ಮಾಡ್ತಕ್ಕಂಥವ್ರು. ಹೌದು ಹೌದಪ್ಪ. ಇಲ್ವದ್ ನಮ್ಮ ಕೇಳುತ್ತಾರೆ ವಕ್ರತುಂಡ ವಕ್ರತುಂಡ ಅಂತ. ಏನು ವಕ್ರತುಂಡ ಅಂತಾರೋ ಏನು ಬಕ್ರಿ ತುಂಡ ಅಂತಾನೆ. ಹಾಗೇನಿಲ್ಲ, ಇವರು ಮುಖ ಕಡಕವಾಗಿದ್ದ ಕಾರಣ ಇವರಿಗೆ ವಕ್ರತುಂಡ ವಕ್ರತುಂಡ ಅಂತ ಬಂದಿದ್ದ ಹಾಗೆ ಇಲ್ವದ್ ನಮ್ಮ ಕೇಳಿದ್ದಾರೆಪ್ಪ. ಮತ್ತೇನಂತಾರೆ ಅಪ್ಪ ಇವರಿಗೆ ಹೌದ್ರಿ. ಇಲ್ಪ ಈ ಕೂತ ಮಂದಿಗಿಂತ ಕೂತು ಎತ್ತಿರ್ತಾರೆ ಅಪ್ಪ. ಯಾರು ಎತ್ತಿರ್ತಾರೋ ಅವರಿಗೆ ನಂಬೋದ್ರ ಅಂತೀರಿ ನೀವು? ನಾವು ಕೂತಿದ್ದವ್ರಿಗೆ ನಂಬೋದ್ರ ಹಾಕಿ. ಹಾಗೇನಿಲ್ಲ, ಉದ್ದ ಉದರಂದ್ರೆ ಮಾತ್ರ ಹೊಟ್ಟೆ 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 ದೊಡ್ಡದು ಅವಕಾಶಕ್ಕೆ ಕಾರಣ ಇವರಿಗೆ ನಂಬೋದ್ರ ಅಲ್ಲಿಗೆ ಬೇಕು ಅಲ್ಲಿಗೆ ಬೇಕು. ಹೌದಿಲ್ಲ, ಇದು ಅಲ್ಲೇ ಅದು ಯಾವುದು ಯಾವ್ದಿಪ್ಪ? ಗಣಪತಿ ಗಣಪತಿ ಅಂತ ನಮ್ಮೂರಿಯ ಅಂದುರಿ. ಯಾಕಮ್ಮರಯ್ಯ ಪ್ಯಾಚ್ ಹೋಗ್ತದೆ. ಹೌದು, 50 ಬೇಡ 100 ರೂಪಾಯಿ ಕೊಟ್ಟು ಒಂದು ಗಣಪತಿ ತಂದು ತಂದು ನನ್ನ ಮನೆಯಲ್ಲಿ 4 ದಿವಸ ಕೂಡಿಸ್ತೇನೆ. ಮಾಡಿದ್ರಿ? ಮಾಡಿದೆ. 4 ದಿವಸ ಕೂಡಿಸಿ 5 ದಿವಸ ಎಬ್ಸೋದು. 5 ದಿವಸ ಕೆಪ್ಸೋದು? ಹೌದು. ಏನೇನು ಕೊಡೋದು? ಒಂದು 10 ರೂಪಾಯಿ ಪಂಚಫಲಾರ ಒಂದು 10 ರೂಪಾಯಿ ಪಟಾಕಿ ತಂದು ಹಪ್ಪುಗಳನ್ನ ಬಾವಿನ ಕಳಿಸ್ತೀವಿ. ಅಂತ ಮಣ್ಣಿನ ಕೃತ್ರಿಮ ಗಣಪತಿ ಇವರಲ್ಲ ಎಂತವರು ಈ ಹಬ್ಬ ಕರ್ತಿದ್ದೇವೋ ಚರ್ಚಮಸ್ವಹ ಅತ್ಯಂತ ಸಂಖ್ಯಾತ ದೇಶ ಮನುಷ್ಯ. ಹೀಗಂದ್ರೆ ಏನು? 84 ಲಕ್ಷ ಜೀವರಾಶಿಗಳಲ್ಲಿ ಹೌದಪ್ಪ ಆದರದಂತವನು ಯಾರು? ಯಾರಿಪ್ಪ? ಈಶ್ಯ ಅಥವಾ ಮಾರುದ್ರಾಯ. ಆತನೇ ಸ್ವಲ್ಪ ತಿಳಿದುಕೊಂಡು ಯಾರು ಪೂಜಿಸುವರು? ಹೌದಪ್ಪ. ಯಾರು ಧ್ಯಾನಿಸುವರು? ಧ್ಯಾನಿಸುವರು. ಯಾರು ಆತನ ಆರಾಧನೆ ಮಾಡುವರು? ಮಾಡುವರು. ಅಂತವರು ಈ ಲೋಕದಲ್ಲಿ ಧನವಂತರು ಕೀರ್ತಿವಂತರಾಗಿ ಕಡೆಗೆ ಮೋಕ್ಷವನ್ನು ಪಡೆದ. ಹೌದಪ್ಪ. ಪಾರ್ವತಿಗೆ ಪ್ರಿಯ ಪುತ್ರನಂತ ಸ್ವತಃ ಸಾಕ್ಷಾತ್ ಗಣಪತಿ. ಯಾರಲ್ಲಿ? ಸ್ವತಃ ಸಾಕ್ಷಾತ್ ಗಣಪತಿ ಬಂದ. ಸ್ವತಃ ಸಾಕ್ಷಾತ್ ಗಣಪತಿಯಲ್ಲಿ ಬಂದ. ಪಾರ್ವತಿಯ ಮಾನಸ ಪುತ್ರನಾದಂತ ಗಣಪತಿಯಲ್ಲಿ ಬಂದ. ಏನು ಕಾರಣ ಬಂದಾರೆ? ಆಡುವಂತವರಿಗೆ ನೀವು ಅಂದ್ರಲ್ಲ ಏನಂತ ಯಾರೋ ಹೊರಗಳು ಕೊಡ್ಲಾಕ ಬಂದಾರ. ಹೊರಗಳು ಅಲ್ಲ ಅವ್ರಿಗೆ ಹೊರಗಳು ಕೊಡಲಕ್ಕ ನಿನಗೆ 2 ಎಮ್ಮೆ ಕರ್ಕೊಂಡು ಕೊಡ್ತಾರೆ. ಎಮ್ಮೆ ಕರ್ಕೊಂಡು ಬ್ಯಾಡ ಹಾಗಲ್ಲ, ಹೊರಗಳು ಆಶೀರ್ವಾದ ಮಾಡ್ತಾ. ಆಶೀರ್ವಾದ ಏನ್ ಮಾಡಿದ್ರೆ ಮಾಡ್ತಾರೆ ಭಕ್ತಿಯಿಂದ ಸೋಪಚಾರಗಳಿಂದ. ಯಾರು ಆತ್ಮ ಪೂಜೆ ಮಾಡಿಸ್ತಾರೋ ಪೂಜೆ ಮಾಡಿಸೋರು ಯಾರು? ನಾನ ಮಾಡ್ತೀನಿ ಮಾಡ್ತೀನಿ. ಪೂಜೆ ಖರ್ಚು ಬರ್ತದ ಬರ್ಲಿ ಬಿಡ್ರಿ. ಖರ್ಚು ಕೊಡ್ತಿ
ಹೊಡಿದ್ರೆ ತರ್ತಿಲ್ಲ ನವಳಿಗೆ ಬಿಟ್ಟಿಲ್ಲರು ನಿನ್ನ ಮಕ್ಕ ತಗೋ ನಾನು ಹೇಳಿದ್ದು ಕಣ್ಣು ದಾಡಿ ಕಟ್ಟಿದ್ದಲ್ಲ ಹೇಳಿಲ್ಲ ಕಣ್ಣಿನ ಆಗ್ಲಿಲ್ಲ ಸೂರ್ಯನ ಕಾಲದಲ್ಲಿ ಮೇಲಾಗಲಿ ಆಗಲಿ ಬಿಡ್ರಿ ಕಬ್ಬಿನ ಗರಿಗಳ ಮೇಲಾಗಲಿ ಇದ್ದಂತೆ ಬಂದು ತಂದು ತಂದು ಆತ್ಮನ ಮುಖವಾಸಿ ಮಾಡಿಸಬೇಕು ಯಪ್ಪ ಇದೇ ನನ್ನ ಕೈಯಲ್ಲಿ ನಿಗುದು ಇದು ನಿಗುದಿಲ್ಲ ಹೌದು ನಿಮ್ಮ ಕಡೆ ಏನು ಇರ್ತದೆ ನೀವು ನಮ್ಮ ಕೈಯಾಗ ಕೊಟ್ಟು ಬಿಟ್ಟಿಲ್ಲ ಕೂಡ ಹೋಗ್ತಿಲ್ಲ ಹೋಗ್ತು ಡಬ್ಬ ಇತ್ತು ಹೋದ ಇಬ್ಬರ ಮೇಲೆ ಡಬ್ಬಲ್ಲಿ ಹಾಕಿಕೊಂಡು ಗುಳ್ಳೆ ಹಾಕ್ತಿರು ನಿನ್ನ ಪೂಜೆ ಮುಕ್ತ ಆಯ್ತು ಹಾಗೇನಲ್ಲ ನಾನು ಹೇಳ್ತೀನಿ ಎರಡು ಮೈ ಸಂಬಳ ಮಾಡುತ್ತೇ ಇಲ್ಲ ಅಪ್ಪ ಪವಿತ್ರವಾಗಿ ತರಲಿಕ್ಕೆ ಬೇಕು ಅವನ್ನ ತರಬೇಕ್ರಿ ಬರ್ತಿಯಲ್ಲ ತರ್ತೀನಿ ಇನ್ನು ಮೇಲೆ ಪುಷ್ಪಾದಿಗಳು ಇರುವಂತಿಗೆ ಏನ್ ಇರತ್ತಿರ ಹೊಟ್ಟು ಹೋಗತ್ತಿರ ಮುಂಜಾನೆ ಹೋಗ್ತಿದ್ದಲ್ಲ ಈಗ ಹೋಗಂದ್ರೆ ಹೋಗ್ತೀನಿ ಹಿಂದ್ಯಾರಲ್ಲಿ ಇಟ್ಕೋದಲ್ಲ ಪುಷ್ಪದ ಹೆಸರು ಇರುವಂತಿಗೆ ಇರುವಂತಿಗೆ ಸೇವಂತಿಗೆ ಸೇವಂತಿಗೆ ಮಂದಾರ ಪುಷ್ಪ ಹೌದು ಪಾರಿಜಾತ ಬರ್ತೋಲ ಬರ್ತುಲ ಬ್ಯಾಕೋಲ ಕ್ವಾಟ್ಲಿ ಕುರಿತು ಹಲಗೆಲ್ಲ ಕೇಳ್ಕೊಂಡು ನಾವು ಅದರಿ ಬರ್ತೋಲ ಅಂತ ಪುಷ್ಪದ ಬರ್ತಿಯಲ್ಲ ತರ್ತೀನಿಪ್ಪ ಇನ್ನು ಮೇಲೆ ಇವರಿಗೆ ಕಲಿಕೆ ಬೇಕು ಕರಿಕಿ ಎಷ್ಟು ಲಾಜಿ ಒಂದು 5-6 ಲಾತಿ ಏನಿಲ್ಲ ಹೊರಗಿಟ್ಟು ಸಾಕು ಹಿಡ್ತಾನೆ ಕುದುರೆ ಸಾಕಿರಿ ಕುದುರೆ ಅಂತೂ ಯಾವ್ದಾವ್ ಹಾಗೇನಲ್ಲ ದೇವರಿಗೆ ಅಷ್ಟಕ್ಕಷ್ಟು ಎಷ್ಟಪ್ಪ 5 ದಳ ಹಿಡಿದುಕೊಂಡು 25 ದಳ 51 ದಳ 101 ದಳ ಕರಿಗೆ ಪತ್ರೆಯನ್ನು ತಂದು ಆತ್ಮನ ಪಾದದಿಂದ ಮಸ್ತಕದವರೆಗೆ ಏರಿಸಲಿಕ್ಕೆ ಬೇಕು ಹೀಗಂದ್ರೆ ಯಪ್ಪ ನೀವೇನ ಹೇಳ್ತೀರಿ ಕರೆ ಹೌದು ನಮ್ಮಲ್ಲಿ ಕರಿಕಿನ ಸಿಗುದು ಯಾಕ ರೋಡಾ ಪಡ ಎಲ್ಲ ಸುತ್ತ ಹೋಗಲಾರ ನಮ್ಮಲ್ಲಿ ಸಿಗುದು ಏನ ಏನು ಈ ಮಂಡ್ಯ ಸಿಗುದು 25 ಸೂಡು ಬಜಾರ್ ಕಲಿ ಸಿಗ್ತದೆ ಅಂತಂದೇನ್ ಮಾಡ ಇದು ನಾನು ಇವ್ರ ಮ್ಯಾಗ ಒಟ್ಟು ಕೆಸರು ಬಿಟ್ಟಿಲ್ಲ ಯಾಕ ನಿನ್ನ ಮೇಲೆ ಹೊಟ್ಟುಕೊಂಡ್ಬಿಡ್ಲ ನಾನು ಬಂದ ಇರೋದು ಬೇಕಾದಾಗ ಹೇಳ್ಕೊಂಡು ಕಾಸ್ಕೊಡ್ತೀನಿ ಹಾಗೇನಲ್ಲ ನಾನು ಹೇಳಿದಂತ ಕರ್ಕಿಯಾದ್ರೂ ತರಲಿಕ್ಕೆ ಬೇಕು ಯಪ್ಪ ಹುಡುಕಿ ಬರ್ತೀಯಲ್ಲ ಅಪ್ಪ ಇನ್ನು ಮೇಲೆ ಇವರಿಗೆ ಟಂಗು ಚಂದ ರಕ್ಕಿ ಪಳಗ ಹಾಕಿ ಹಚ್ಚಿ ಬಡದ್ರು ಇಲ್ಲಿಂದ ಹೇಳ್ತಾರೆ ಹೋಗ್ತಾನೆ ನೋಡಿ ಒಟ್ಟ ಹೊರ ನೋಡುದು ಧೋನಿ ಮತ್ತ ಹೋಗ್ಲೇ ಒಟ್ಟ ಹೋಗಾರು ಬಿಜಾಪುರ ಹಂಗ ಬೀದಿರ್ತಕ ಹೋಗ್ಲಿ ಹಾಗಲ್ಲ ಅಂಗಡಿಯಲ್ಲಿ ಮಾರ್ತಕ್ಕಂತ ತೆಂಗಿನಕಾಯಿಯನ್ನು ತಂದು ಬಂದು ಆತ್ಮರ ಪಾದಸನಿಗೆ ಹೊಡೆಯಲಿಕ್ಕೆ ಬೇಕು ಹೌದ್ರಿಪ್ಪ ಅಂಗಡಿಯಲ್ಲಿ ಇರ್ತಕ್ಕಂತ ತೆಂಗಿನಕಾಯಿ ತಂದು ಇವ್ರ ಪಾದದಲ್ಲಿ ಹೊಡೆದು ಒಬ್ರಿಗೊಬ್ರಿ ನಾ ಚೆಂದ ಪಟ್ಟಿ ಹುಡ್ಕೊಳ್ಳ ಕಟ್ಟಿ ತುತ್ತ ನೀನು ಊರಾಗ ಇರ್ತೀನಿ ಹಾಣಿ ಮಾಡ್ಕೊಂಡು ನಾನು ಎಲ್ಲ ಹತ್ತಿದಾವ ಇಲ್ಲಪ್ಪ ಹಾಗೇನೆಲ್ಲ ಹತ್ತಿದಾವ ಮಾತ್ಮಂತ ಚೇಷ್ಟ ಮಾಡಬಾರ್ದು ನಾನು ಹೇಳಿದಂತ ಕಾಯಾದ್ರು ಹೊಡಿತೀಯಲ್ಲ ಹೊಡಿತೀಯಲ್ಲ ಅಪ್ಪ ಇನ್ನು ಪೂಜೆ ಅಂತೂ ಆಯ್ತು ಪೂಜೆ ಆದ್ಮೇಲೆ ಏನ್ ಮಾಡ್ತಕ್ಕಂಥ ಮಾಡ್ತಾರೆ ಪೂಜೆ ಆಡ್ಬೇಕ ನೋಡ್ರಿಪ್ಪ ಈ ಕೈಯಾಗ ದುಪಾರ್ತಿ ಈ ಕೈಯಾಗ ಗಂಟಿನ ಬಾರಿಸ್ತೀವಿ ಈಗ ಹೌದಾ ಗಂಟಿ ಬಾರಿಸ್ತಿ ಈ ಕೈಯಾಗ ಗಂಟಿ ಬಾರಿಸಿದೆ ಅಂದ್ರೆ ಈ ದುಪಾರ್ತಿ ಹಂಗ ಇದು ಹಿಂಗ ಇಷ್ಟು ಹೇಳ್ಕೊಂಡು ದುಪಾರ್ತಿ ಹಂಗ ಇರ್ತೈತೆ ಅದು ಈಗ ಅಡಿಗಾಡಬೇಕಲ್ಲ ಅದು ಅದು ಅಳಿಯಾಡಿ ಏನಿಲ್ಲ ಆತ್ಮಂತ ಚೇಷ್ಟ ಮಾಡಬಾರ್ದು ಯಾರಿಪ್ಪ ಹೌದಿಲ್ಲ ಪೂಜೆ ಅಂತೂ ಆಯ್ತು ಪೂಜೆ ಆದ್ಮೇಲೆ ಗಂಟಿ ಬಾರಿಸ್ಬೇಕಂತ ಹೇಳಿ ಹೌದ್ರಿ ಅಪ್ಪ ನನಗೊಂದು ಸಂಶಯ ಬಂದು ಬಹಳ ದಿವಸ ಆಯ್ತು ಏನ್ ಸಂಶಯ ಬರ್ತೀವಿ ಯಾವ್ದೊಂದು ಗುಡಿ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಗಂಟಿಗೆ ಯಾಕೆ ಕಟ್ತಾರೋ ಗಂಟಿ ಪಡೆದ ಯಾಕೆ ನಮಸ್ಕಾರ ಮಾಡ್ತಾರ ಸ್ವಲ್ಪ ಹೇಳ್ಬಿಡಿಲ್ಲ ಬಾಳ ಚಲೋ ಆತ್ಮ ಇದ ನೋಡಿಲಿ ಹಿಂದಕ್ಕೆ ನಮ್ಮ ಅಜ್ಜ ಮುಚ್ಚಾಗಳು ಎಲ್ಲ ಇದನ್ನ ಮಾಡ್ಕೊತ ಬಂದಿರಿ ಏನ್ ಮಾಡ್ಕೋತ ಗಂಟಿ ಬಾರಿಸ್ಕೊತಾನೆ ಅದರ ಪ್ರಕಾರ ನಾನು ಗಂಟಿ ಬಾರಿಸ್ಕೊತ ಅದರ ಪ್ರಕಾರ ಒಟ್ಟ ಅಜ್ಜಮ್ಮ ಭಾಷಣ ಅವ್ರು ನೋಡ್ಕೊಂಡ ಇಲ್ಲಿ ಯಾಕೆ ಬಾರಿಸಿದ್ರು ಅದು ಗೊತ್ತಿಲ್ಲ ಅವ್ರು ಮಾಡ್ದಂಗ ಮಾಡ್ಲಾಕತ್ತೇನೆ ಹೋಗಿಲ್ಲ ಅವ್ರು ಯಾಕೆ ಗಂಟಿ ಬಾರಿಸಿದ್ರು ಗಂಟಿನ ಯಾಕೆ ಕಟ್ತಾರೋ ಎಲ್ಲರೂ ತಿಳ್ಕೊಳ್ಳುವಂತ ವಿಷಯ ಕಲಿಯುಗದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕತೆ ಹೌದಪ್ಪ 100 ವರ್ಷ ಅವಶ್ಯಕ ಎಷ್ಟದ 100 ವರ್ಷ ಮನುಷ್ಯ ಯಾಕೆ ಹೇಳ್ತಾನಂದ್ರೆ ಯಾಕೆ ಆಗ್ತದ 10 ವರ್ಷಕ್ಕೊಂದು 10 ವರ್ಷ ಆಗ್ತಾ ಬರ್ತದ ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 50ಕ್ಕೆ ಅರುವ 60ಕ್ಕೆ ಮರುವ 70ಕ್ಕಾಗಿ 80ಕ್ಕೆ ಹೋಗಿ 90ಕ್ಕೆ ನಡವಾಗಿ 100 ವರ್ಷಕ್ಕೆ 4 ಮಂದಿ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಆ ಕಡೆ
ಕಲಿಗಿನ ಹಟ್ಟುಗ್ರಿ ಹೀಗೆ ಈ ರೀತಿಯಿಂದ ಮನುಷ್ಯತ್ವನ ಆವಿಷ್ಕರಿಸ್ತಾನೆ ಕಲಿತಾರೆ ನೋಡು ಮತ್ತದೆಲ್ಲ ಪ್ರಾಣ ಹಾನಿ ಆಗ್ತದಲ್ಲ ಹಾಕದಲ್ಲೇ ಸಾಯ್ತಾರೆ ಹೌದು ಏನೋ ದುರ್ಮಂದ ಏನೇನಾಗಿ ಸಾಯ್ತಾರೆ ಏನೇನಾಗೆ ಸಾಯ್ತಾರೆ ಬಿಡ್ರಿ ಅವರಿಗೆ ಪಿಸಾಸಿ ಜನ್ಮ ಪ್ರಾಪ್ತಿ ಆಗ್ತದೆ ಆಗ್ತದ ಪಿಸಾಸಿ ಅಂದ್ರೆ ಏನು ಏನಪ್ಪ ದೆವ್ವ ಅದು ದೆವ್ವ ದೆವ್ವ ನೀ ಅದ್ರ ಅವ್ವ ನಾನಪ್ಪ ಪಿಸಾಸಿ ರೂಪದಿಂದ ಭಾರತರಾಯಣ ಬೆನ್ನೆ ಬಿದ್ದು ಬೇಡ್ತಿರ್ತ ಅಂತ ಹೌದು ಏ ದೇವ ಹೌದು ಈ ಲೋಕದಲ್ಲಿ ಹೇಗಾದ್ರೂ ಮಾಡಿ ಪುನರ್ ಜನ್ಮ ಅಂದ್ರೆ ಮತ್ತೊಂದು ಜನ್ಮ ಕೂಡ ಪರಮಾತ್ಮ ಅಂತ ಪರಮಾತ್ಮನ ಬೆನ್ನಿಗೆ ಬಿದ್ದು ಬೇಡ್ತಿರ್ತಾವ ನಾವು ಮಾನವ ದೇವರಿಗೆ ಅವ್ರ ಕೂತಾಡುದಿಲ್ಲ ಹೌದು ನಾವು ಕೂಡ ಹೋಗಿ ಗಂಟೆ ಬಾರಿಸಿದ ಕ್ಷಣ ಏನೋ ಗಂಟೆ ಶಬ್ದ ಕೇಳಿದ್ವು ಅಂದ್ರ ಯಾರೋ ಮಾನವ ದೇವರಿಗೆ ಬಂದ್ರೆ ಅಂತ ತಿಳ್ಕೊಂಡು ದಾರಿ ಕೊಡ್ತಾವ ವಾರಿ ಆಗ್ತಾವ ಇಷ್ಟ ತಿಳ್ಕೊಬೇಡಿ ತಿಳುವಳಿಕೆ ರೈತರು ಕೂಡ ತಮ್ಮ ದನಗಾರರ ಕೊಳ್ಳಲ್ಲಿ ಕೂಡ ಗಂಟೆ ಕಟ್ಟಿರ್ತಾರ ಯಾಕೆ ಕಟ್ಟಿರ್ತಾರ ಯಾಕೆ ಕಟ್ಟಿರ್ತಾರಪ್ಪ ಎಲ್ಲಿ ಗಂಟಿನಾದ ಗಂಟೆ ಶಬ್ದ ಎಲ್ಲಿವರೆಗೆ ಇರ್ತದೆ ಅಲ್ಲಿ ಪಿಶಾಚಿ ವಾಸ ಆಗುವಂತೆ ಇಲ್ಲ ಇದು ಗುರುಗಳ ಹೇಳಿದ ಮಾತು ಖರೆ ಐತಿಪ್ಪ ಗಂಟೆ ಬಾರಿಸ ನಾನು ಕಟ್ಟಿನ ಹೌದಿಲ್ಲ ಗಂಟೆ ಬಾರಿಸಬೇಕಾಗಿಲ್ಲ ಗಂಟೆ ಬಾರಿಸಬೇಕಾದ್ರೆ ಪೂಜೆ ಆದಕ್ಕಲ್ಲೇನೆ ಇವ್ರಿಗೆ ಏನ್ ಬೇಕಾಗಿದೆ ಏನ್ ಬೇಕಾಗಿದೆ ಪೂಜೆ ಸಾಹಿತ್ಯ ಹೇಳ್ರಿ ಏನಂದ್ರಿ ನಾ ಏನಂದಿ ಅದ ಏನಂದ್ರಿ ಸಣ್ಣಕ್ಕೆ ಸಣ್ಣಕ್ಕಿ ಅಲ್ಲ ಆಟ ಮಾಡ್ಬೇಕತ್ತೀವೋ ಬಿಟ್ಟು ಮನೆಗೆ ಹೋಗ್ಬೇಕತ್ತೀವೋ ಅಲ್ಲ ಸಣ್ಣಕ್ಕಿ ನೋಡಕ್ಕೆ ಏನ್ ಆಗ್ತದೆ ಇದು ನಿನಗೆ ತಿಳಿದಿಲ್ಲ ತಿಳ್ದತಿ ನೀವು ಸಣ್ಣವರು ದೊಡ್ಡವರು ಹೌದು ನಾನು ಹೆಣ್ಣು ಮಕ್ಕಳಲ್ಲಿ ಸಣ್ಣವರು ಗೌಡ ಹೇಳಿಲ್ಲ ನಾ ಹೇಳಿ ಸಣ್ಣ ಅಕ್ಕಿ ಸಣ್ಣ ಅಕ್ಕಿ ಅಕ್ಕಿಗೆ ಬಂದು ಸಣ್ಣ ಅಕ್ಕಿ ಅಂತ ಹೌದ್ರೆ ಅದ್ರಾಗ ಸಣ್ಣ ಇರ್ತಾವ ಅಕ್ಕಿ ಸಣ್ಣ ಇರ್ತಾವ ಅಗದಿ ಸಣ್ಣ ನಿಮ್ಮ ಅವು ನಮ್ಮ ಪ್ಯಾಟಿಗೆ ಬರುದಿಲ್ರಿ ನಿಮ್ ಪ್ಯಾಟಿಗೆ ಅತನಿ ಪ್ಯಾಟಿಗೆ ಅಂತ ಬರ್ತಾವ ನಾಯಿ ಮರಿ ಊರು ಅವೇ ಮತ್ತೊಂದು ಸಣ್ಣ ಬಳಿಗಳು ಚುಚ್ಚು ಒಟ್ಟೆ ಪುಟ್ಟ ಕಡೆ ತುತ್ತಿಗೆ ಮಾವು ನನಗೆ ಅಂತ ಹಾಕಿಬೇಕಾಗಿಲ್ಲ ಎಂತವು ನಾನು ಏನಂತ ಕೇಳ್ತಂದು ತಂದು ಮಾಡಿಸ್ಲಿಕ್ಕೆ ಬೇಕು ಅದನ್ನ ಇಲ್ಲಿ ಮೇಲೆ ಕರಿಗಡಬು ಕರಿ ತಪ್ಪು ನಾಲಿಗೆ ತಗೊಂಡು ನೀನು ಯಾಕ್ರಿ ಕರಿಗಡಬು ಕರಿ ಬಡಿಗೆ ಮುರುಕ ಬಡಿಗೆ ಬಂದಿವಲ್ಲಿ ಅಲ್ಲ ನೀ ಬಡಿಗೆ ಬಂದಿ ಅಲ್ಲ ಕಣ್ಣಾಕ ಕೂಡ ತಿನ್ನಕ್ಕೆ ಯಾವಾಗ ಬರ್ತೀನಿ ಹಂಗಲ್ಲ ಕರಿಗಡಬ ಮಾಡೋ ಪದ್ಧತಿ ನಾವು ಹುಡುಕ್ತ ಮರಲಕ್ಕಂತದ್ದು ಅದನ್ನೇ ಕೇಳಾಕಿತ್ತ ನಾನು ಅವನ ಅದನ್ನ ನೋಡಿದೆ ಅದು ಯಾಕೆ ಹುಡುಕಿತ ಬರಲ್ಲ ಅಂದ್ರೆ ಏನು ಏನು ಅದನ್ನ ನಮ್ಮ ಅಜ್ಜ ಮಾಡ್ತಿದ್ದು ಏನು ಕರಿಗಡಬ ಅಂತ ಅವನು ವಾದ ಅವ್ನು ಕಳ್ಸಿದಿ ಅವನು ವಾದ ನಾನು ಅದನ್ನ ನೀವೇ ಕಳ್ಸಿ ಇಲ್ಲ ಅವನ ವಾದ ಆಯ್ತು ನಮ್ಮ ಅಪ್ಪ ಮಾಡಕ್ಕೆ ನಿಮ್ಮ ಅಪ್ಪನ ಮಾಡಕತ್ತೀರ ಅವನು ಹೊತ್ತು ಮಾಡಿದ ಮಾಡಿದ ಅವ್ನು ಮಾಡಿದ ಮಾಡಿ ಮಾಡಿ ಅವನು ವಾದ ಅದಕ್ಕೂ ಏನ್ ಮಾಡಿದ ಕರಿಗಡಬ ಅನ್ನದೇವಾಗ್ಯದ ಕರಿಗಡಬ ಮಾಡ್ಯಾನ
ಅವ್ ಹಾಗ ಹಾ ಆಯ್ತು ನಾ ಮಾಡಿ ಹಾಕಿ ಕರಿಗಡೆ ಬಾ ನೀ ಎಷ್ಟು ವರ್ಷ ಮಾಡಾಕತ್ತಿ ನಾವು ಮಾಡಿ ಹಾಕೊಂಡು 10 ವರ್ಷ ಹಾಕ್ಬಿಡು ಹಾ ಭಾಳ ದಿನ ಆಗಿಲ್ಲ ಆಗಿಲ್ಲ ಅಷ್ಟ ಹಾ ಮಾಡಿ ಹಾಕತ್ತೀನಿ ಹೌದು ಕರಿಗಡೆ ಮಾಡು ಅಂತ ಹೇಳಿ ಹೇಳಿಲ್ಲ 3 ಸೇರಿ ಕಾಡಿ ತಗೊಂಡು ನೋಡು ಕಾಯಿನ ಸಂಖ್ಯೆ ಬಾಳ ಕುಡಿಯೋದ ಕುಡಿಯುತ್ತೆ ಹೌದಿಲ್ಲ ಹೌದು ಯಾಕಂದ್ರೆ ಅವರು ಪ್ರತಿ ಹುಣ್ಯಕ ಅಮಾಸಿಗೆ ಕರಿಗಡೆ ಮಾಡ್ತಾರೆ ಹೌದು ಅವ್ರಿಗೆ ಎಲ್ಲಾದ್ರೂ ಮಾಹಿತಿ ಇರ್ತದ ಅವ್ರ ಮುಂದೆ ನೀ ಬಾಳ ಹೇಳಿದ್ರಲ್ಲಿ ಅರ್ಥ ಇಲ್ಲ ಇಲ್ಲ 3 ಸೇರ ಕಾಡಿ ಜೋಳ ತಗೋರಿ ಗರ ಗರ ಕಲ್ಲ ಹಾಕಿಬಿಡು ನಿಮ್ಮೂರಾಗ ಗಿರಿನತಿ ಇಲ್ಲ ಇರ್ಲಿಲ್ಲ ಮೊದಲು ನಮ್ಮ ಹಿರಿಯರ ಕಲ್ಲ ಹಾಕಿ ಬೀಸ್ತೀರ ಆ ಪದ್ಧತಿ ಪ್ರಕಾರ ಕಲ್ಲ ಹಾಕಿ ಬೀಸ್ತೀರ ಬೇಸಿ ಆಯ್ತ ಡಿಸೈನ್ ಪೆಟ್ರೋಲ್ ತಗೊಂಡು ಎರಡು ಕೂರ್ಸುದು ಎರಡು ಕೂರ್ಸೋದು ಎರಡು ಕೂರ್ಸಿ ಹಾಕಿ ಚೆರ ಚೆರ ಅದು ನಾನು ಹಿಂದಿರ್ತಾವ 3 ಉಂಡಾಳಿ ನೋಡು ಹಿಂದಿಂತ ಆದ್ರೆ ಇಷ್ಟ ಅವು ಬಾಯ ಹೋಗ್ತಾವ ಹೋಗ್ತಾವ ಒಚ್ಚಟ್ಟು ಕುಡಿಸುತ್ತ ಆಯ್ತು 3 ಉಂಡಾಳಿ ಮಾಡಿ ಮಾಡಿ ಅಡಿಗೆ ಮನೆಗೆ ಹೋಗ್ತೀವಿ ಅಡಿಗೆ ಮನೆಗೆ ಹೋಗಿ ಹೋಗಿ ಪರ್ಸನಿಗೆ ಬರ್ತೀನಿ ತಗೊಂಡ್ರಿ ತಗೊಂಡು ಮತ್ತೆ ಡಬ್ ಹಾಕ್ತೀನಿ ತಡ್ಕೋ ಎಲ್ಲಾ ತಾಯಂದ್ರು ಹೌದು ಕರಿಗಡೆ ಮಾಡ್ಬೇಕಾದ್ರೆ ಹೌದು ತವಿ ಚಿಟ್ಟಿಟ್ಟು ಹೌದ್ರಿ ಅದರಲ್ಲಿ ಎಣ್ಣೆ ಹಾಕಿ ಕರು ಜಗತ್ತಿಗೆ ಗುರ್ತದ ತವಿ ಯಾಕ ಮಾಡ್ತೀರಿ ಸ್ವಲ್ಪ ನಿಧಾನವಾಗಿ ಹೇಳಿಲ್ಲ ಹುಟ್ಟದರಿ ಹುಟ್ಟನಿ ಹೌದ್ರಿ ನೋಡಿ ತೆವಿ ಯಾಕೆ ಡಬ್ ಹಾಕುವುದಂದ್ರೆ ಹೇಳಿ ಅದು ಕರಿ ಬಣ್ಣ ಬರ್ಬೇಕಲ್ಲಿ ಆ ಕಡೆ ಮ್ಯಾಲ ಉಳ್ಯಾಸನ 3 ಉಂಡಾಳಿ ಆ ಕಡೆ ಮ್ಯಾಲ ಉಳ್ಯಾಸ ಕರಿ ಬಣ್ಣ ಹೌದು ಬಂತು ಬಾಳ ಹೌದು ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಬಂದಿರಂದ್ರೆ ನಿನ್ನ ಅಂಗಿ ಗೋತ್ರ ನಿನ್ನಕ್ಕೇನಾಗ್ಯಾವ ನಾನು ಬಾಡಿಗೆ ಅದಾವ ನಿನ್ನ ಜೀವನ ಬಾಡಿಗೆ ಅಡಗೆ ಅದು ಕೊಟ್ಟ ಹೋಗ್ಕೊಂಡು ನೋಡಿ ಹಾಗೇನಿಲ್ಲ ನಿನಗೆ ಕರಿಗಡೆ ಮಾಡುವಂತ ಪದ್ಧತಿ ಗೊತ್ತಿಲ್ಲ ಗೊತ್ತಿಲ್ಲ ಹೌದಿಲ್ಲ ಹೌದು ಆ ವೇಳೆಗೆ ಪಂಚಾಯತ್ ಬೆಲ್ಲ ಹಾಕಿರ್ಬೇಕು ಅದರ ಕಡೆ ನಾನು ನಿಮ್ಮ ಮಕ್ಕಳು ಕಟ್ಟಿ ಹೋಗ್ತಾನೆ ಯಾರ ಅಪ್ಪನ ಹೋಗುದಿಲ್ಲ ಮುತ್ತಿ ಅಂತ ಹೋಗುದಿಲ್ಲ ಹೌದಲ್ಲ ಕೃಷಿ ಕಡಿಮೆ ಆಗ್ತದೆ ವೈದ್ಯ ಮಕ್ಕಳು ಎರಡು ಕ್ವಿಂಟಲ್ ಹೆಚ್ಚಾಗ್ತದೆ ಎಷ್ಟು ಹಾಕ್ರಿ ಹಾಕ್ರಿ ಆ ವೇಳೆಗೆ ಪಂಚಾಯತ್ ಬೆಲ್ಲ ಹಾಕಿರ್ಬೇಕು ಹಾಕ್ರಿ ಅದನ್ನ ಹಾಕ್ತಕ್ಕಂಥ ಸಾಹಿತ್ಯಗಳೇನು ಏನ್ರಿಪ್ಪ ಕಲ್ಲು ಸಕ್ಕರೆ ಕೇಳು ಬೀಜ ಮಣಕ ಸ್ವಲ್ಪ ಸೌಚಿ ಬರ್ತೈತೆ ನನಗೆ ಸಂಸ್ಥೆ ಹೌದು ಯಾಕ ಅಲ್ಲ ಮಣಕ ಅಂದಿರ್ಲ ಅಲ್ಲ ಎಣ್ಣೆ ಮಣಕ ಹಾಕ್ತಿರೋ ಏನು ಎಷ್ಟು ಎರಡು ಮಣಕ ಹೋಗ್ತಿರೋ ಅದ್ರಾಗ ಇಲ್ಲ ಮೂರು ಜವಾರಿ ಇರ್ತಾವಲ್ಲ ಹೌದು ಜವಾರಿ ಎರಡು ಮಣಕ ಹಾಕ ಈ ಜಡ್ಸು ತಮ್ಮ ಬರ್ತಾವ ಹಾಕ್ರಿ ಆ ಹೇಳಿದ ಅರ್ಥ ತಿಳ್ಕೊನಿ ದೀಪ ದ್ರಾಕ್ಷಿ ಬಂದು ಮಣಕ ಅಂತ ಈಗಂದ್ರೆ ಸಾಹಿತ್ಯಗಳ ಕೂರಿಸಿ ಹಾಕ್ರಿಪ್ಪ ಕಸಕಸಲ್ಲಿ ಒಳಾಡಿಸಿ ತುಪ್ಪದಲ್ಲಿ ಕರೆದು ತುಪ್ಪದಲ್ಲಿ ಎದ್ದಿ ಮಹಾತ್ಮ ಗೌಡರಿಗೆ ಕೊಡ್ತಿರ್ಬೇಕಪ್ಪ ಹೌದಪ್ಪ ತುಪ್ಪ ತಡ ತಡ ಸೋತಿರ್ಬೇಕು ಚನ ಚನ ನೆಕ್ಕಿರ್ಬೇಕು ನಾನು ನೆಕ್ಕುವುದು ಕಂಡು ನೀ ಬಿಡ್ತಿರ್ಬೇಕು ನಾ ಬಿಟ್ಟದ ಕಂಡು ಬರೋದು ತೆಗೆದು ಹೊಟ್ಟು ಸೇರ್ತಿರ್ಬೇಕು ಹಂಗೆ ಹಾಗೇನೆಲ್ಲ ಹೌದು ಮಹಾತ್ಮರಿದ್ದಾರೆ ಐತಾರ ಎಲ್ಲಿ ಪರಮಾತ್ಮನ ಪೂಜೆ ಪವಿತ್ರವಾದ ಕಾರ್ಯಗಳು ನಡೀತಾವ ಅಲ್ಲಿ ಅವಾಚ್ಯ ಶಬ್ದ ಮಾತಾಡಬಾರ್ದು ಅನಾಟ್ಯ ಕೃತಿಗಳನ್ನು ಕೂಡ ಮಾಡಬಾರ್ದು ಇಲ್ಲಪ್ಪ ಇನ್ನು ಬಿಟ್ಟು ಬಿಟ್ಟು ಯಾಕಂದ್ರೆ ಒಂದು ವೇಳೆ ಮಾಡಿದ್ರೆ ಏನಾಗ್ತದೆ ಏನಾಗ್ತದ ಪುಣ್ಯಕ್ಷೇತ್ರ ಕೃತ ಪಾಪ ಪುಣ್ಯಕ್ಷೇತ್ರ ಉಳಿಸತೆ ಈಗಂದ್ರೆ ಪುಣ್ಯಕ್ಷೇತ್ರ ಕೃತ ಪಾಪ ಮೊದಲ ಶಿಲಾಭವಿ ಹೌದು ಇಲ್ಲಿ ಯಾರ್ದು ನಾವು ಎಷ್ಟು ತಪ್ಪುಗಳು ಮಾಡ್ತೀವಿ ಪಾಂಡಂಗ ಮಾರುತರ ಕ್ಷಮ ಮಾಡ್ತಾರ ಹೌದಪ್ಪ ಮುದ್ದಾಂ ತಿಳಿದು ತಪ್ಪು ಮಾಡಿದ್ವಿ ಅಂದ್ರೆ ವಜ್ರಲೇಪಿ ಶಿಲಾಭವಿ ವಜ್ರದಿಂದ ಕಲ್ಲಿನ ಮೇಲೆ ಬರುವಂತ ಬರ ಯಾಕೆ ಶಾಶ್ವತವಾಗಿರ್ತದೆ ನಾವು ಮಾಡಿದಂತ ದೋಷ ನಮ್ಮನ್ನ ಕಾಡ್ತಾವ ಪುಣ್ಯ ಪರೋಪಕಾರ ಮಾಡ್ತೀನಿ ಕರೆ ಕಾನೂನು ಬಿಡುವಂತಂತಲ್ಲ ಮಾಡಿದ್ದನು ಮಾರಾಯ ಇಲ್ಲಿವರೆಗೆ ಸಾಕಷ್ಟು ಖರ್ಚು ಮಾಡಿಲ್ಲ ಹೌದು ಮತ್ ಹಂಗ ಹೋಗಿದೆ ಅಂತ ಏನಿಲ್ಲ ನೀನು ಬೇಡ್ಕೋ ಬೇಡಪ್ಪ ನೀನು ಸ್ವಂತ ಬಂದು ಮನೆ ಕಳಿಸಿದ್ರು ಅಲ್ಲ ನನಗೆ ಏನು ಕಡಿಮೆ ಆಗಿದ್ದು ಬೇಡಪ್ಪ ಅಂತ ಹೇಳ್ತೀನಿ ಏನ್ ಹೆಚ್ಚ ನಾನು ಮನ್ಯಾಗ ನಾಯಿ ಚಪಾತಿ ಕೇಳ್ರಿ ಸಾವುಕಾರ ನೀವು ಹೌದು ನಿಮ್ಮ ಮನೆಯೊಳಗ ನಾಯಿ ಚಪಾತಿ ತಿನ್ನುವನು ಸಾವುಕಾರ ನೀ ಆ ತುಪ್ಪ ಹಚ್ಚಿ ಹೋದ್ರು ತಿನ್ನುವಳು ಮೂಸಿ ನೋಡುವುದು ತಿನ್ನಾಕ ನಿನಗಾರ ಐತಿ ನೋಡು ನನಗೆ ಇಲ್ಲೂರ ಬೀಳ್ಲಿಕ್ಕರೆ ನಾಯಿಗಳು ತಿನ್ನುವುದು ಅಲ್ಲ ತುಪ್ಪ ಹಚ್ಚಿದ್ರು ನೀನು ನಾಯಿ ಚಪಾತಿ ತಿನ್ನೋದು ಹೌದು ಅಟ್ಟು ಸಾವುಕಾರ ನೀ ಒಂದು ಸೌಕರ್ಯ ಸಾವುಕಾರ ಹೇಳ್ರೆ ಸೌದಿ ಸಾವುಕಾರ ನಿನ್ನ ನೋಡಕತ್ತಿ ನಾನು 10 ವರ್ಷ ಆತ ಆಟ ಗೊತ್ತಾಯ್ತು 10 ವರ್ಷ ಯಾಕ ಬಹಳ ದಿನ ಅಲ್ಲ 10 ವರ್ಷ ಆಯ್ತು ದಿನ ಒಂದವರೆಗೆ ಎಲ್ಲಿರ್ತಿ ಸಾವುಕಾರ ನಾ ಎಲ್ಲಿ ಹಾಕಿರುವ ಆ ಸಾಲಿ ಹುಡುಗರು ಜೋಡಿ ಬಿಸಿ ನೋಡಿದೆ ಹಿರಿಯರೆಲ್ಲ ಕೂಡಿ ನನ್ನ ಶಾಲೆ ಅಧ್ಯಕ್ಷ ಮಾಡಿ ಅಧ್ಯಕ್ಷರು ಅದಕ್ಕಾಗಿ
ಅದು ಉಪ್ಪಿಟ್ಟು ಪರೀಕ್ಷೆ ಮಾಡಬೇಕು. ಓಹೋ ನಾವು ತಿಂದು ನೋಡಿದಾಗ ಹುಡುಗರಿಗೆ ಹಾಕ್ಬೇಕಾಗ್ತದೆ. ಹಾಕಿ ಉಳಿಲಿಕ್ಕೆ ಹಾಗಿಲ್ಲ. ಸ್ವಲ್ಪ ಚೆಕಿಂಗ್ ಹೋಗೋ ಹಾ, ಹಾ. ಹೋಗ. 4 ಮನೆ ಭಿಕ್ಷಾ ಬೇಡ ಅಂತ ಹೇಳಿಲ್ಲ. ಹೇಳಿಲ್ಲ. ಪುಣ್ಯಕ್ಷೇತ್ರದೊಳಗೆ ಹೌದು. ಈಗ ಬೇಗಂತ ಸಿದ್ಧಿ ಆಗ್ತದೆ. ಹಾ, ಹಾ. ಅದಕ್ಕೆ ಕೇಳ್ಕೊಂಡು ಬೀಳುತ್ತೆ. ಈಗಂದ್ರೆ ಯಾಕೆ ಮಾರುತ್ರಾಯಣ ಹೋಗ್ಲಿಲ್ಲ ಅದಲ್ಲೇ ಹೌದಿಲ್ಲ. ಇಲ್ಲೇ ಪುಣ್ಯಕ್ಷೇತ್ರದ ಅದ ಇಲ್ಲಿ ಏನು ನೀ ಕೇಳ್ತೀವ ಎಲ್ಲಾ ನಿನಗೆ ಸಿದ್ಧಿ ಆಗ್ತದೆ. ಅದನ್ನ ಕೇಳ್ಕೊಂಡು ಬಿಡುತ್ತೆ. ಬೇಡ್ಕೊಡ್ರೆ ಹಾ ಬೇಡ್ಕೊಡ್ರಿ. ಹೋಯ್ ಎಲ್ಲೋ ಜನರ ಬಾರಾದ್ರಿ ಎಲ್ಲರಿಗೂ ಕಲ್ಯಾಣವಾಗಲಿ. ನೋಡಪ್ಪ ಇವತ್ತು ದಿವಸ ಹಾ ಕಾಲೆಲ್ಲ ದೊಡ್ಡ ಸಾಕಾಗಿದೆ. ಸಾಕಾಗದ ಇನ್ನು ತಲೆ ರೆಡಿಯಾಗಿ ಮಾಡಿಬಿಡ್ರಿಪ್ಪ. ಯೋಗ್ಯವಾದ ವರವನ್ನು ಬೇಡ. ಸಾಕ್ರಿ ಇಷ್ಟ ಅದೇ ಇಲ್ಲ ಇದಾಗಿರ್ಲಿ. ಅದನ್ನಾದ್ರೂ ಕೊಟ್ಟಿದ್ದೇನೆ ಹೋಗು. ಬನ್ನಿ. ಕೇಳಿದ್ರಿ ಹಾ. ಕಾಲಿನ ಸಾಕು ಹೌದ್ರಿಪ್ಪ ತಲೆಯಲ್ಲಿ ಬೇಕು ಬೇಕ ಒಟ್ಟ ಉಲ್ಟಾ ಉಲ್ಟಾ ನಮ್ದು ಹೋಗಲ್ಲ ಸಂಧಿ ಮನೆ ಯಪ್ಪ ಗೋರ್ಮೆಂಟ್ ಅವ್ರ ಅಗದಿ ಕಾಂಕ್ರೀಟ್ ಹಾಕಿಬಿಟ್ಟಾರ ಬೈಲೈತ್ ನಮ್ಗೆ ಹೋಗ್ರ. ಕಾಂಕ್ರೀಟ್ ಮೂತಿ ಅವನ ನಾನು ಹೇಳಿದ್ದು ಸಂಧಿ ಒಣಗ ಅಂದ್ರೆ ಕಾಲ ಮೇಲೆ ಅದ ಸಂಧಿ ಒಳ್ಯಾಗ ಹಾವು ಹಿಂಬೈತಿ ಹಿಂಬೈತ್ಯಾ ಹಿಂಬೈತಿ. ಮಂದಿ ಕಾಲೇನು ಬಿಡೋದಿಲ್ಲ. ಏನು ಒಳ್ಯಾಗ ನೀನು ಬೇರೆ ಕಣ್ಣದು ಬರಬರ ಹೌದು ವರ್ಷ ಕಾಲ ಪರಿಸ್ಥಿತಿ ಬಹಳ ಸೂಕ್ಷ್ಮ ಕಟ್ಟಿದ್ದು ಬಂದದ. ಪರಮಾತ್ಮ ಕಲಿಯುವುದ ಕಲಿಕಾಲಿನಿಂದ ಬೇಡ. ಹೌದು ನನ್ನ ತಲೆಯಲ್ಲಿ ಒಳ್ಳೆ ವಿಚಾರ ವಿಚಾರ. ಒಳ್ಳೆ ಶಾಣತನ ಶಾಣಿತನ. ಒಳ್ಳೆ ಬುದ್ಧಿ ಕೊಡು ಪರಮಾತ್ಮ ಕೇಳಿದಲ್ಲ. ಹೌದ್ರಿಪ್ಪ. ಕೇಳಿದ ಪೂರ್ತಿ ಆಯ್ತು. ಹೌದು ಬಂದು ಬಹಳ ವೇಳೆ ವೇಳೆ ಆಗ್ಯದ. ಹೋಗ್ತಾ ಇದ್ದರು